Hey guys, ಎಲ್ಲರಿಗೂ ನಮಸ್ಕಾರ. Welcome to the brand new SQL course for beginners. So ಈ SQL course ಯಾರಿಗೆ? ತುಂಬಾ ಜನರಿಗೆ ಇರುವಂತಹ ಕ್ವೆಶ್ಚನ್ ಇದು. Who is this course for? So as the name suggests, SQL course for beginners. So ಈ ಕೋರ್ಸ್ ಪರ್ಟಿಕ್ಯುಲರ್ಲಿ ಬಿಗಿನರ್ಸ್ ಅನ್ನು ಟಾರ್ಗೆಟ್ ಮಾಡ್ತಿದ್ದೇವೆ. ಸೊ ಯಾರಿಗೆ SQL ಬಗ್ಗೆ ಏನು ನಾಲೆಜ್ ಇಲ್ಲ ಅಥವಾ ಯಾರಿಗೆ SQL ಬಗ್ಗೆ ಇನ್ನೂ ಕಲಿಬೇಕಾಗಿದೆ, ಸೊ ಅವರಿಗಿರುವಂತಹ ಕೋರ್ಸ್. ಅದಲ್ಲದೆ SQL ಅಲ್ಲಿ ಯಾರಿಗೆ who have learned something in SQL, ಸೊ ಅವರ ಸ್ಕಿಲ್ಸ್ ಅನ್ನು ಯಾರಿಗೆ ಇನ್ನೊಂದು ಲೆವೆಲ್ಗೆ ಇಂಪ್ರೂವ್ ಮಾಡಬೇಕು ಅಂತ ಇದೆ, ಸೊ ಅವರಿಗೆ ಕೂಡ ಈ ಕೋರ್ಸ್ ಯೂಸ್ ಮಾಡಬಹುದು. ಸೊ ಈ ಕೋರ್ಸ್ ನಲ್ಲಿ ಹಾಗಾದ್ರೆ ನಾವು ಏನೇನು ಕಲಿತೇವೆ, ರೈಟ್? ಇಂಪಾರ್ಟೆಂಟ್ ಆಗಿರುವಂತಹ ಆಸ್ಪೆಕ್ಟ್ಸ್ ಇದು. ಸೊ ಈ ವಿಡಿಯೋದಲ್ಲಿ ನಾನು ಈ ಕೋರ್ಸ್ ನಲ್ಲಿ ನಾವು ಏನೇನು ಕಲಿತೇವೆ ಎಂಬ ಒಂದು ಚಿಕ್ಕ ವಾಕ್ ಥ್ರೂ ಅನ್ನು ಮಾಡ್ತಿದ್ದೇನೆ. ನಾಟ್ ಎಂಟೈರ್ಲಿ, ಬಟ್ ಡೆಫಿನೆಟ್ಲಿ ಆನ್ ದ ಹೈ ಲೆವೆಲ್. ಸೊ ಮೊದಲಾಗಿ ನಾವು ವಾಟ್ ಈಸ್ ಅ ಡೇಟಾಬೇಸ್ ಎಂಬುದಾಗಿ ನೋಡ್ತೇವೆ. ಒಂದು ಡೇಟಾಬೇಸ್ ಅಂದ್ರೆ ಏನು, ಆ ಡೇಟಾಬೇಸ್ ಅಲ್ಲಿ ಡೇಟಾವನ್ನು ಹೇಗೆ ಸ್ಟೋರ್ ಮಾಡ್ತೇವೆ, ಅದಕ್ಕಿಂತ ಮುಂಚೆ ಎಷ್ಟು ಟೈಪ್ಗಳ ಡೇಟಾಬೇಸ್ ಇವೆ, ಸೊ ಡಿಫ್ರೆಂಟ್ ಡೇಟಾಬೇಸ್ ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಡೇಟಾಬೇಸ್ ಅಂದ್ರೆ ಏನು, ಅದರ ಯೂಸ್ ಕೇಸ್ ಏನು ಎಂಬುದಾಗಿ ನೋಡ್ತೇವೆ. ಅದಾದ ನಂತರ ವಿ ಲುಕ್ ಇನ್ ಟು ಸಮಥಿಂಗ್ ಕಾಲ್ಡ್ ಆಸ್ SQL, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂದ್ರೆ ಏನು, ನಾವು ಹೇಗೆ ನಮ್ಮ ಡೇಟಾಬೇಸ್ ಒಟ್ಟಿಗೆ ಕನೆಕ್ಟ್ ಮಾಡಬಹುದು, ಯಾವ ರೀತಿಯಲ್ಲಿ ನಾವು ನಮ್ಮ ಇನ್ಫಾರ್ಮೇಶನ್ ಅನ್ನು ಡೇಟಾಬೇಸ್ಗೆ ಶೇರ್ ಮಾಡಬಹುದು, ಡೇಟಾಬೇಸ್ ಇಂದ ಇನ್ಫಾರ್ಮೇಶನ್ ತಗೊಳ್ಬಹುದು ಎಂಬುದಾಗಿರುವುದನ್ನು ನಾವು ಈ ಸೆಕ್ಷನ್ ಅಲ್ಲಿ ನೋಡ್ತೇವೆ. ಅದಲ್ಲದೆ ನಾವು ಟೇಬಲ್ಸ್ ಅಂದ್ರೆ ಏನು, ಒಂದು ಡೇಟಾಬೇಸ್ ಅಲ್ಲಿ ತುಂಬಾ ಟೇಬಲ್ಸ್ ಇರುತ್ತೆ, ಸೊ ಆ ಟೇಬಲ್ಸ್ ಅಂದ್ರೆ ಏನು, ಅದರ ಮಧ್ಯೆ ಇರುವ ರಿಲೇಶನ್ಶಿಪ್ ಹೇಗಿರುತ್ತೆ, ಅದಲ್ಲದೆ ಎರಡು ಟೇಬಲ್ ಅನ್ನು ಹೇಗೆ ಜಾಯಿನ್ ಮಾಡಿ ರಿಲೇಶನ್ಶಿಪ್ ಕೊಡಬಹುದು, ಹಾಗೂ ಸಬ್ ಕ್ವೆರೀಸ್ ಅಂದ್ರೆ ಏನು, ಅದು ಅಲ್ಲದೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನು ಡೇಟಾಬೇಸ್ ಟೇಬಲ್ಸ್ ಮೇಲೆ ಹೇಗೆ ಮಾಡಬಹುದು ನಮ್ಮ SQL ಯೂಸ್ ಮಾಡಿ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗೈಸ್, ಡೇಟಾಬೇಸ್, SQL ಹಾಗೂ ಆಲ್ ದೀಸ್ ಪರ್ಟಿಕ್ಯುಲರ್ ಕ್ವೆರಿ ಆಸ್ಪೆಕ್ಟ್ಸ್ ಅನ್ನು ಕೂಡ ನಾವು ಕವರ್ ಮಾಡ್ತಿದ್ದೇವೆ. ಸೊ ದಿಸ್ ಇಸ್ ಸ್ನ್ಯಾಪ್ ಶಾಟ್, ನಮ್ಮ SQL ಕ್ವೆರಿ ಲ್ಯಾಂಗ್ವೇಜ್ ಯಾವ ರೀತಿಯಲ್ಲಿ ಇರುತ್ತೆ ಎಂಬುತ್ತಿರುವ ಒಂದು ಸ್ನ್ಯಾಪ್ ಶಾಟ್ ಅನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ದಿಸ್ ಇಸ್ ಜಸ್ಟ್ ಹೀಗೆ ನಮ್ಮ SQL ಕ್ವೆರಿ ಲ್ಯಾಂಗ್ವೇಜ್ ಇರುತ್ತೆ. ಓಕೆ, ಸೊ ಗೈಸ್ ವಿದೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಪ್ರಾಬಬ್ಲಿ ನಮ್ಮ ನೆಕ್ಸ್ಟ್ ವಿಡಿಯೋದಿಂದ ಡೇಟಾಬೇಸ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸ್ ಯಾವುದಲ್ಲ, ಹಾಗೂ ಡೇಟಾಬೇಸ್ಗಳ ಮಧ್ಯೆ ಇರುವ ರಿಲೇಶನ್ಶಿಪ್ಸ್ ಏನು ಎಂಬುದಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೇವೆ. So I'm super excited. Guys, let's get started.